ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಇಂದಿನ ಈ ಕ್ಷಣದ ಸಂಚಿಕೆಯಲ್ಲಿ ಗುರುಪೂರ್ಣಿಮೆಯ ಬಗ್ಗೆ ನಿಮ್ಮ ಮುಂದೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟವನ್ನು ಪಡ್ತಾರೆ. ಏನು ಗುರುಪೂರ್ಣಿಮೆ ಅಂತ ಹೇಳಿದ್ರೆ, ಈ ಗುರುಪೂರ್ಣಿಮೆಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಯಾವಾಗ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರನ್ಮಿಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ರೆ, ಯಾರು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ ಅವರು ನಮ್ಮ ಗುರುಗಳು. ಅಂತಹ ಗುರುಗಳಿಗೆ ಗೌರವವನ್ನು ಸಲ್ಲಿಸುವಂತಹ ದಿನವೇ, ಗೌರವ ಪ್ರಣಾಮಗಳನ್ನು ಸಲ್ಲಿಸುವಂತಹ ದಿನವೇ ಗುರುಪೂರ್ಣಿಮೆ. ಅಂದರೆ ನಾವು ಯಾವಾಗ ಬೇಕಾದರೂ ಗುರುಪೂರ್ಣಿಮೆಯನ್ನು ಮಾಡ್ಬೋದಾ? ಇಲ್ಲ. ಗುರುಪೂರ್ಣಿಮೆಯನ್ನು ನಾವು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಈ ಬಾರಿ ಯಾವಾಗ ಬಂದಿದೆ ಅಂತ ಹೇಳಿದ್ರೆ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಕಲಿಯುಗಾಬ್ದ 5126, ಕಲಿಯುಗಾಬ್ದ 5126, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ತಿಥಿ ಪೌರ್ಣಮಿ, ನಕ್ಷತ್ರ ಉತ್ತರಾಷಾಢ, ದಿನ 21/4/2024, ದಿನಾಂಕ 21/7/2024, ವಾರ ಭಾನುವಾರ, ಗುರುಪೂರ್ಣಿಮೆ ಬಂದಿದೆ. ಇದು ಆಷಾಢ ಮಾಸದ ಶುಕ್ಲ ದಿನದಂದು ಬರುವಂತಹ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಂತ ಹೇಳಿ ಕರಿತೀವಿ. ಈ ದಿನ ನಾವು ಏನನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ನಮಗೆ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ನೀಡಿರ್ತಾರೆ ಅಂತಹ ಗುರುಗಳಿಗೆ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ ಇದೆ. ವ್ಯಾಸ ಹುಣ್ಣಿಮೆ ಅಂತಲೂ ಸಹ ಕರಿತೀವಿ. ವ್ಯಾಸ ಹುಣ್ಣಿಮೆ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಮಹಾಭಾರತವನ್ನ ರಚನೆ ಮಾಡಿದಂತಹ ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನವೂ ಸಹ ಇದಾಗಿರೋದ್ರಿಂದ ಅದನ್ನು ವ್ಯಾಸ ಹುಣ್ಣಿಮೆ ಅಂತಲೂ ಸಹ ನಾವು ಕರಿತೀವಿ. ಇಲ್ಲಿ ನಾವು ಒಂದನ್ನು ಕಾಣ್ಬೋದು, ನಹಿ ಜ್ಞಾನೇನ ಸದೃಶಂ ಅಂತೇಳಿ ನಾವೇನನ್ನ ಕರಿತೀವಿ, ಅದೇ ರೀತಿ ನಹಿ ಜ್ಞಾನ ಮುಕ್ತಹೇ ಅಂತೇಳಿ ಕರೀತಾರೆ. ಎಲ್ಲಿ ನಮಗೆ ಜ್ಞಾನ ಪ್ರಾಪ್ತಿ ಆಗೋದಿಲ್ವೋ ಅಲ್ಲಿ ನಮಗೆ ಮುಕ್ತಿಯೂ ಸಹ ದೊರೆಯುವುದಿಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ, ನಾವು ಭೂಮಿ ಮೇಲೆ ಬರ್ತೀವಿ ಹೋಗ್ತೀವಿ, ಅದಲ್ಲ, ಒಳ್ಳೆಯ ಜ್ಞಾನವನ್ನ ಪಡ್ಕೊಂಡು ಒಳ್ಳೆಯ ವಿವೇಕತೆಯನ್ನ ಪಡ್ಕೊಂಡು ತೆರಳಬೇಕು ಎಂಬುದೇ ಇದರ ಉದ್ದೇಶ. ಯಾರು ನಮಗೆ ಗುರುಗಳಾಗ್ತಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ಪ್ರತಿಯೊಂದು ಭೂಮಿ ಮೇಲೆ ಇರುವಂತಹ ಸಕಲ ಜೀವ ರಾಶಿಗಳಿಗೂ ಅವರದೇ ಆದಂತಹ ಗುರುಗಳಿರ್ತಾರೆ. ಪ್ರಾಣಿಗಳಿಗೂ ಸಹ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಹುಲಿ ಸಿಂಹಗಳು ಗರ್ಜಿಸೋದನ್ನ ಅದರ ತಾಯಿಯಿಂದ ಕಲ್ತಿರುತ್ತೆ, ಆ ತಾಯಿನೇ ಅವರಿಗೆ ಗುರುವಾಗಿರ್ತಾರೆ. ನವಿಲುಗಳು ನರ್ತನವನ್ನ ಮಾಡೋದನ್ನ ಕಲ್ತಿರ್ತಾರೆ, ಆ ನವಿಲುಗಳಿಗೆ ಆ ತಾಯಿನೇ ಗುರುಗಳಾಗಿರ್ತಾರೆ. ಅದೇ ರೀತಿ ಮನುಷ್ಯರಿಗೆ ನಮಗೆ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳು ನಮಗೆ ಗುರುಗಳಾಗಿರ್ತಾರೆ. ಯಾಕಂತ ಹೇಳಿದ್ರೆ, ಒಬ್ಬ ಮಗು ಹುಟ್ಟಿದಾಗ ತಾಯಿಯೇ ಮೊದಲ ಗುರು, ತಾಯಿಯೇ ತನ್ನ ಮಗುವಿಗೆ ಎಲ್ಲವನ್ನ ಹೇಳ್ಕೊಳ್ತಾರೆ. ಅದಕ್ಕೆ ಹೇಳೋದು, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ. ಅದೇ ರೀತಿ ತಾಯಿ ಮೊದಲ ಗುರುವಾಗಿರ್ತಾರೆ. ತದನಂತರದಲ್ಲಿ ಶಿಕ್ಷಕರು ಗುರುಗಳಾಗ್ತಾ ಹೋಗ್ತಾರೆ. ದೇವತೆಗಳಿಗೂ ಸಹ ಒಬ್ಬರು ಗುರುಗಳಿರ್ತಾರೆ. ಈ ಸಕಲ ಭೂಮಂಡಲವನ್ನ ಆಳುವಂತಹ ದೇವತೆಗಳಿಗೂ ಒಬ್ಬರು ಗುರುಗಳಿರ್ತಾರೆ. ಅವರಿಗೂ ಸಹ ಉಪದೇಶವನ್ನ ಮಾಡ್ತಾರೆ. ಅದರಿಂದ ಗುರುಗಳಿರದೆ ಯಾರೂ ಸಹ ಇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ನೋಡಬಹುದು, ಒಂದು ವಾಕ್ಯವೇ ಸಹ ಬರುತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಗುರುವಿಗೆ ಗುಲಾಮನಾಗುವ ತನಕ ಅವನಿಗೆ ಮುಕ್ತಿ ದೊರೆಯುವುದಿಲ್ಲ ಅಂತ ಹೇಳಿದ್ರೆ, ಗುರುಗಳಿಗೆ ಗುಲಾಮನಾಗಬೇಕು ಅಂತ ಹೇಳಿದ್ರೆ ಗುರುಗಳು ಹೇಳಿದ ಕೆಲಸ ಮಾಡಬೇಕು ಅಂತಲ್ಲ, ಗುರುಗಳು ನೀಡುವ ಉಪದೇಶವನ್ನ ಪಾಲನೆ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ. ಇಂತಹ ಗುರುಗಳ ಸಾಲಿನಲ್ಲಿ ನಮ್ಮ ಹಿಂದಕ್ಕೆ ಹೋದ್ರೆ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ, ರಾಮಾನುಜಾಚಾರ್ಯರು ಬರ್ತಾರೆ. ಇವರಿಗೆ ನಾವು ಗುರುಸ್ಥಾನವನ್ನು ಕೊಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬರ್ತಾರೆ, ಸಾಯಿಬಾಬಾ ಬರ್ತಾರೆ. ಇವರನ್ನ ದೈವದ ಪ್ರಕಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ವೇದವ್ಯಾಸರು ವೇದವನ್ನ ಕೊಟ್ಟಿದ್ರಿಂದ ನಾವು ಅವರನ್ನ ಗುರುಗಳ ಸಾಲನ್ನ ನಿಲ್ಲಿಸ್ತೀವಿ. ಈವನ್ ನಾವೊಂದು ಹೇಳ್ತೀವಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀವಿ. ಯಾಕೆ ನಾವು ಕೃಷ್ಣನ ಜಗದ್ಗುರು ಅಂತ ಹೇಳ್ತೀವಿ? ಕೃಷ್ಣ ಜಗತ್ತಿಗೆ ಗೀತೋಪದೇಶವನ್ನ ಮಾಡಿದ. ಯುದ್ಧ ಭೂಮಿಯಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಉಪದೇಶವನ್ನ ಮಾಡೋದ್ರಿಂದ ಅವನು ಮಧ್ಯಮ ಪಾಂಡವ ಅರ್ಜುನನಿಗೆ ಮಾತ್ರ ಗುರುವಾಗಿಲ್ಲ, ಇಡೀ ಜಗತ್ತಿಗೆ ಗುರುವಾದ. ಅವನು ನೀಡಿರುವಂತಹ ಸಂದೇಶಗಳು ಮಾನವರ ಬಾಳಿಗೆ ಹೊಳಿತನ ನೀಡುತ್ತೆ. ಅದರಿಂದ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿ ನಾವು ಕರೀತೀವಿ. ಇನ್ನು ಮರ್ಯಾದಾ ಪುರುಷೋತ್ತಮ ರಾಮನನ್ನ ತಗೊಂಡ್ರೆ, ರಾಮನು ತನ್ನ ಗುರುಗಳಿಂದ ಆದೇಶವನ್ನ ಪಾಲನೆ ಮಾಡದೆ ಹೋಗಿದ್ರೆ ಅವನಿಂದು ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಅನಿಸ್ಕೊಳ್ತಾ ಇರಲಿಲ್ಲ. ಅವನ ಗುರುಗಳಿಗೆ ಪಾಲನೆಯನ್ನ ಮಾಡ್ದ.
ಇನ್ನು ದ್ರೋಣಾಚಾರ್ಯರು ಗುರುಗಳಾಗಿದ್ದರಿಂದ ದ್ರೋಣಾಚಾರ್ಯರು ಗುರುಗಳಾದರು. ಇದೇ ರೀತಿ ನಾವು ಮುಂದೆ ಬಂತ ಹೇಳಿದ್ರೆ ಸಮರ್ಥ ಶಿವಾಜಿ ಮಹಾರಾಜರು ಏನೂ ಆಗುವುದಿಲ್ಲ, ನನ್ನ ಕೈಲಿ ಸೋತೆ ಅಂತೇಳಿ ಕುತ್ಕೊಂಡಾಗ ಸಮರ್ಥ ರಾಮದಾಸರು ಅವರಿಗೆ ಉಪದೇಶವನ್ನ ಮಾಡೋದ್ರಿಂದ ಕೋಟೆಗಳನ್ನ ಗೆದ್ರು. ಅವರು ಗುರುಗಳಾದರು. ಇದಲ್ಲದೆ ವಿಜಯನಗರ ಸಾಮ್ರಾಜ್ಯ ಅವನತಿಯತ್ತ ಇದ್ದಾಗ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಯಾರು ಪ್ರೇರೇಪಣೆಯನ್ನ ನೀಡ್ತಾರೆ? ಹಕ್ಕಬುಕ್ಕರು ಕೈಸೋತು ನಿಂತಾಗ ವಿದ್ಯಾರಣ್ಯರು ಅವರು ಗುರುಗಳಾಗಿ ಉಪದೇಶವನ್ನ ಮಾಡೋದ್ರಿಂದ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ತಾರೆ. ಈ ರೀತಿ ಒಬ್ಬರ ಉಪದೇಶವನ್ನ ಪಡ್ಕೊಂಡು ಯಾರು ಮುಂದೆ ನುಗ್ತಾರೋ ಆ ಉಪದೇಶವನ್ನ ನೀಡಿದಂತವರು ಗುರುಗಳಾಗಿ ಕಾಣಿಸ್ಕೊಳ್ತಾರೆ. ಈ ಗುರು ಎಂಬ ಶಬ್ದ ಹೇಗೆ ಬಂತು? ಅಂತ ಹೇಳಿದ್ರೆ ಗುರು ಎಂಬುದು ಸಂಸ್ಕೃತ ಭಾಷೆಯಿಂದ ಬರುತ್ತೆ. ಇಲ್ಲಿ ಗು ಅಂತ ಹೇಳಿದ್ರೆ ಅಂಧಕಾರ ಅಂದ್ರೆ ಕತ್ತಲು, ರು ಅಂತ ಹೇಳಿದ್ರೆ ಕಳೆಯುವುದು. ಯಾರು ನಮ್ಮಲ್ಲಿರುವಂತಹ ಅಜ್ಞಾನ ಅಂಧಕಾರವನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ನೀಡ್ತಾರೋ ಅವರೇ ನಮ್ಮ ಗುರುಗಳು. ಇತ್ತೀಚಿನ ಕಾಲಮಾನಕ್ಕೆ ತೆಗೆದುಕೊಂಡ್ರೆ ನಮ್ಮ ಶಿಕ್ಷಕರು ನಮಗೆ ಗುರುಗಳಾಗಿ ಪರಿಣಮಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ತಾಯಿಯಿಂದ ಕಲಿತ ನಂತರವೇ ಶಿಕ್ಷಕರ ಹತ್ರ ಬರ್ತಾನೆ. ಅಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಯ ದಾರಿ ಸರಿದಾರಿನಲ್ಲಿ ಯಾವುದು ಹೋಗ್ಬೇಕು, ತಪ್ಪು ದಾರಿ ಯಾವುದು ಎಂಬುದನ್ನ ತಿದ್ದಿ ಬುದ್ಧಿ ಹೇಳಿ ಜಗತ್ತಿಗೆ ಒಳ್ಳೆಯ ಪ್ರಜೆಯಾಗಿ ನಿರ್ಮಾಣ ಮಾಡುವಂತವರು ಶಿಕ್ಷಕರುಗಳು. ಆದ್ರಿಂದ ಇಲ್ಲಿ ವಿದ್ಯಾರ್ಥಿಯ ಜೀವನಕ್ಕೆ ಶಿಕ್ಷಕರು ಗುರುಗಳ ಪಾತ್ರವನ್ನ ವಹಿಸ್ತಾರೆ. ಇಲ್ಲಿ ಇತ್ತೀಚಿನ ಕಾಲಮಾನದಲ್ಲಿ ಶಿಕ್ಷಕರುಗಳಿಗೆ ವಿದ್ಯಾರ್ಥಿಗಳು ಗೌರವ ಸಮರ್ಪಣೆಯನ್ನು ಕೊಡುವುದು ಕಮ್ಮಿ ಆಗ್ತಾ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಸಮೂಹ ಮಾಧ್ಯಮಗಳು ಅವ್ರ ಮೇಲೆ ಅಷ್ಟು ಪ್ರಭಾವವನ್ನ ಬೀರಿದೆ. ಅದನ್ನ ನಾವು ಒಂದೆಡೆ ಇಟ್ಟು ನಮ್ಮ ಇಂದಿನ ಪದ್ಧತಿ ಹೇಗೆ ಬಂದಿದೆ ಅದೇ ರೀತಿ ನಾವು ನಮ್ಮ ಶಿಕ್ಷಕ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು. ನಾವು ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ಹಣಕಾಸು ಅಂತಸ್ತನ್ನ ಕೊಡುವಂತದ್ದಲ್ಲ. ಪ್ರೀತಿಯ ಪ್ರಣಾಮಗಳನ್ನ ಸಲ್ಲಿಸಬೇಕು, ನಮಸ್ಕಾರವನ್ನ ಸಲ್ಲಿಸಬೇಕು. ವಿದ್ಯಾರ್ಥಿಗಳನ್ನ ತಿದ್ದಿ ಬುದ್ಧಿ ಹೇಳಿ ಒಬ್ಬ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋದಂತಹ ಶಿಕ್ಷಕರುಗಳಿಗೆ ವಿದ್ಯಾರ್ಥಿಗಳು ಗೌರವಪೂರ್ವಕವಾಗಿ ಪ್ರಣಾಮವನ್ನ ಸಲ್ಲಿಸಬೇಕು. ಎಂದೋ ಮಾಡೋದಲ್ಲ. ಈ ಗುರುಪೂರ್ಣಿಮೆಯ ದಿನ ವಿಶೇಷವಾದ ದಿನ. ನಿಮ್ಮ ಬಾಳಿನ ನಾಂದಿ ದೀಪವನ್ನ ಆಡದಂತಹ, ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದಂತಹ, ಎಲ್ಲೋ ಕಾಲ್ಜಾರಿ ಬಿದ್ದಾಗ ಎತ್ತದಂತಹ ಶಿಕ್ಷಕರುಗಳಿಗೆ ನೀವು ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನ ಸಲ್ಲಿಸಿ. ಒಂದನ್ನ ತಿಳ್ಕೋಬೇಕು, ನಾವು ಈ ಗುರು ಪೂರ್ಣಿಮೆಯ ದಿನ ಯಾಕೆ ನಾವು ಇದು ಮಾಡಬೇಕು ಅಂತ ಹೇಳಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನ ಹೊಂದಿರುವಂತದ್ದು ಗುರು ಪೂರ್ಣಿಮೆ. ಯಾಕಂತ ಹೇಳಿದ್ರೆ ಗುರುಗಳಿಲ್ಲದೆ ಯಾರೂ ಸಹ ಇಲ್ಲ. ಯಾರೂ ಸಹ ಹುಟ್ಟನೆ ಎಲ್ಲವನ್ನ ಕಲ್ತ್ಕೊಂಡು ಬಂದಿರೋದಿಲ್ಲ. ಎಲ್ಲವನ್ನ ಕಲಿಸ್ಕೊಡುವಂತವರು ನಮ್ಮ ಗುರುಗಳಾಗಿರ್ತಾರೆ. ಆ ಒಂದು ಉದ್ದೇಶದಿಂದ ಗುರು ಪೂರ್ಣಿಮೆಗೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಇಲ್ಲಿ ವಿದ್ಯೆಯನ್ನ ಕಲಿಸುವಷ್ಟೇ ಗುರುಗಳಾಗೋದಿಲ್ಲ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಬಂಧು ಬಳಗ ಎಲ್ಲರೂ ಗುರುಗಳಾಗ್ತಾರೆ. ಯಾಕಂತ ಹೇಳಿದ್ರೆ ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡಿರ್ತಾರೆ. ಅವ್ರಿಗೆಲ್ಲ ನಾವು ಗುರುಸ್ಥಾನವನ್ನ ಕೊಡ್ಬೇಕು. ಇದಲ್ಲದೆ ಕೆಲವಷ್ಟು ಜನ ಕಲೆ, ಸಂಗೀತ, ನೃತ್ಯ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆ ವಿದ್ಯೆಯನ್ನ ಯಾರು ದಾರಿ ಎಳೆಯುತ್ತಾರೋ ಅವರು ಸಹ ಇವ್ರುಗಳಿಗೆ ಗುರುಗಳಾಗಿರ್ತಾರೆ. ಅವರಿಗೂ ಸಹ ನೀವು ಗುರು ಪರಂಪರೆಯ ರೀತಿಯಲ್ಲಿ ಗೌರವ ಸಮರ್ಪಣೆಯನ್ನ ಕೊಡಬೇಕು. ಆತ್ಮೀಯ ವೀಕ್ಷಕರೇ, ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳುಗಳಿಗೆ ಯಾವ ರೀತಿಯ ವಿದ್ಯೆಯನ್ನ ದಾರಿ ಎರಿತೀವಿ ಆ ರೀತಿ ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ ಬೆಳೀತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಾವು ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಇಲ್ಲಿ ಗುರುವನ್ನ ನಾವು 3 ಸ್ಥಾನಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ 3 ಜನರ ಒಟ್ಟು ಸಮೂಹವೇ ಗುರು ಅಂತ ಹೇಳ್ತೀವಿ. ಆದ್ದರಿಂದ ಗುರುಗಳಿಗೆ ನಾವು ಒಳ್ಳೆಯ ಭಕ್ತಿ ಪೂರ್ವಕವಾದ ಗೌರವವನ್ನ ಕೊಡೋಣ, ನೆನೀತಾ ಹೋಗೋಣ. ಇಂದು ನಾವು ಈ ಮಟ್ಟದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ನಮ್ಮ ಗುರುಗಳಾಗಿರ್ತಾರೆ. ಅವರನ್ನ ಮರೆಯುವುದು ಬೇಡ, ನೆನೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಶುಭ ದಿನ. ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ.